ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ರೆಸಿಪಿನ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಥಂಬ್ನೈಲು ಹಾಗೆ ಟೈಟಲ್ಲು ನೋಡಿ. ಎಸ್ ಹೌದು, ಲೆಮನ್ ಪಿಕಲ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ಸ್ಟೆಂಟಾಗಿ ಏನಲ್ಲ, ಸೊ ಇದನ್ನ ಸ್ವಲ್ಪ ಸೋಕ್ ಮಾಡಿ ಮಾಡೋದು. ಸೊ ಇಲ್ಲಿ ನಾನು ತಗೊಂಡಿರುವಂತಹ ಒಂದು ಲೆಮನ್ ಬಂತು ಅಂತ ಅಂದರೆ ಒಂದು 60-70 ಲೆಮನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ನೀವು ಇಲ್ಲಿ ಕಮ್ಮಿ ಕ್ವಾಂಟಿಟಿ ಮಾಡೋ ಹಾಗಿದ್ರೆ ಒಂದು 20-30 ಆ ರೀತಿಯೂ ಕೂಡ ತೊಗೋಬೋದು. ಇನ್ನು ಜಾಸ್ತಿ ಮಾಡಬೇಕು ಅಂದರೂ ಕೂಡ ನೀವು ಮಾಡ್ಕೋಬೋದು. ಮೊದಲನೇದಾಗಿ ಫಸ್ಟಿಗೆ ನೀಟಾಗಿ ತೊಳೆದು ಅದನ್ನು ಡ್ರೈ ಮಾಡ್ಕೊಬೇಕು. ಮೇಯ್ನಾಗಿ ಡ್ರೈ ಮಾಡ್ಕೋಬೇಕು. ಮೇಲ್ಗಡೆ ಏನಿರುತ್ತೆ ವಾಟರ್ ಕಂಟೆಂಟ್ ಎಲ್ಲ ಒರೆಸ್ಕೊಬೇಕು. ಒಂದು ಡ್ರೈ ಕ್ಲಾತಲ್ಲಿ ತೊಳ್ಕೊಬೇಕು. ತೊಳ್ಕೊಂಡು ಆಮೇಲೆ ಡ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ಶಾಗಿ. ಹಾಗೆ ಇದನ್ನು ನೀಟಾಗಿ ಈ ರೀತಿ ಒರೆಸ್ಕೊಂಡು ಆಮೇಲೆ ಕಟ್ ಮಾಡಿ ರಸನ ಎಷ್ಟು ತಗೊಬೇಕು ಅಂತ ಅಂದರೆ 10% ರಸ ಇರಬೇಕು, ಇನ್ನು 90% ರಸನ ತೆಗೆದಿರಬೇಕು. ಆ ಥರ ಮಾಡಬೇಕು. ಸೊ ಹಾಗೆ ನಾನು ಇದರಲ್ಲಿ ಮಣ್ಣಿನ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಉಪ್ಪಿನಕಾಯ್ದು ಇದನ್ನು ಜಾಡಿ ಇಲ್ಲ. ಸೊ ಇವಾಗೆಲ್ಲೂ ಸಿಗ್ತಿಲ್ಲ ಜಾಡಿ. ನಾನು ನೋಡಿದೆ, ನನ್ನ ಸುತ್ತಮುತ್ತ ಸಿಗ್ತಾಯಿಲ್ಲ. ಹುಡುಕಿದ್ರೆ ಇನ್ನೂ ಡೀಪಾಗಿ ಸಿಗ್ತಿತ್ತೋ ಏನೋ. ಬಟ್ ನನ್ನ ಹತ್ರ ಮಣ್ಣಿನ ಪಾತ್ರೆಗಳಿದ್ವಲ್ಲ, ಸೊ ಅದನ್ನೇ ಯೂಸ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಕೈಯನ್ನು ನಾನು ಬಳಸಲ್ಲ. ಸೊ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಕವರ್ನ ಹಾಕಿ ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಟ್ ಆದಮೇಲೆ 8 ಭಾಗ ಮಾಡ್ತೀನಿ. ಒಂದು ಇದರಲ್ಲಿ 8 ಭಾಗ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು. ಆದಮೇಲೆ ಉಪ್ಪನ್ನು ಹಾಕಿಬಿಟ್ಟು 3 ಡೇಸ್ ಇಡೋದು. ಓಕೆನಾ? 3 ಡೇಸ್ ಇಟ್ಟರೆ ಕಲ್ಲುಪ್ಪನ್ನು ಹಾಕಿಬಿಟ್ಟು 3 ಡೇಸ್ ಇಡೋದು. ಎಷ್ಟು ಬೇಕೋ ಅಳತೆ ಅಷ್ಟು. ಮೊದಲನೇ ದಿನ ನಾನು ಅರಿಶಿನ ಮಿಕ್ಸ್ ಮಾಡಲ್ಲ. ಫುಲ್ಲು ಎಲ್ಲೋ ಕಲರ್ ಕಂಡುಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಡೇ ಅರಿಶಿನ ಹಾಕಿರಲಿಲ್ಲ. ಇದು ಸೆಕೆಂಡ್ ಡೇನೂ ಕೂಡ ಅರಿಶಿನ ಹಾಕಲಿಲ್ಲ. ಸೆಕೆಂಡ್ ಡೇ ಈವ್ನಿಂಗ್ ಅಲ್ಲಿ ನಾನು ಅರಿಶಿನ ಹಾಕಿದೆ. ಅದು ಶೂಟ್ ಮಾಡಿದ್ದೀನಿ ಅಂದ್ಕೊಂಡೆ, ಶೂಟ್ ಮಾಡಿಲ್ಲ. ಜಸ್ಟ್ 2 to 3 ಸ್ಪೂನಷ್ಟು ನಾನು ಹಾಕಿದ್ದೀನಿ. ನೀವು ಆ್ಯಡ್ ಮಾಡ್ಕೊಳ್ಳಿ ಅದು ಒಂದನ್ನು. ಸೊ ಈ ರೀತಿಯಾಗಿ ಹಾಕ್ಕೊಂಡು ಡೈಲಿ ಕೈ ಆಡಿಸ್ತಾ ಇರಬೇಕು. ಸೊ ಅದಾದಮೇಲೆ 3rd ಡೇ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಒಂದು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಮೆಂತ್ಯ ಕಾಳು ಹಾಗೆ ಸಾಸಿವೆನ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಜೀರಿಗೆ ತುಂಬ ಅಲ್ಲ, ಸ್ವಲ್ಪ ಹುರ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಯಿಲ್ ಏನು ಹಾಕೋ ಆಗಿಲ್ಲ, ನೀರನ್ನು ಏನೂ ಹಾಕೋ ಆಗಿಲ್ಲ. ಡ್ರೈ ಪೌಡರ್ನ ಮಾಡ್ಕೊಬೇಕು. ಸೊ ಡ್ರೈ ಪೌಡರ್ನ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡು ಇನ್ನೊಂದು ಸೈಡು ಅದು ಯಾವ ರೀತಿಯಾಗಿ ಹುರ್ಕೋಬೇಕು ಅಂದರೆ ಅದೆಲ್ಲ ಒಂಥರ ರೆಡ್ ಕಲರ್ ಬರುತ್ತೆ ಮೆಂತ್ಯ ಕಾಳೆಲ್ಲ. ಸೊ ಅಲ್ಲಿವರೆಗೂ ಮಾಡ್ಕೋಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಸೊ ಅದೆಲ್ಲ ಆದ ನಂತರ ಎಣ್ಣೆನ ಒಂದು ಪಾತ್ರೆಗೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಮೇಲಿರಬೇಕು, ಅಂದರೆ ಜಾಸ್ತಿ ಇರಬೇಕು. ಎಣ್ಣೆ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ರುಚಿ. ಎಣ್ಣೆ ಹಾಕ್ಕೊಂಡು ನಾವು ಏನು ಹುರ್ಕೊಂಡಿರ್ತೀವಿ, ಇದು ಪೌಡರ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಮತ್ತು ಫಸ್ಟಿಗೆ ಸಾಸಿವೆನ ಹಾಕಬೇಕು. ಸಾಸಿವೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಅರಿಶಿನ ಹಾಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾವು ಏನು ಪೌಡರ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದು ಹಾಗೆ ಖಾರದ ಪುಡಿ. ಸೊ ಇಷ್ಟನ್ನು ಹಾಕ್ಕೊಂಡು ಒಂಥರ ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ಕೋಬೇಕು. ಇದಕ್ಕೆ ನೀವು ಡೈರೆಕ್ಟ್ ನಾವು ಏನು ನೆನೆಸಿ ಇಟ್ಟಿರ್ತೀವಲ್ಲ ನಿಂಬೆ ಹಣ್ಣನ್ನು, ಅದನ್ನ ಕೂಡ ನಾವು ಹಾಕೋಬೋದು. ಇಲ್ಲ ಅದನ್ನ ಸ್ವಲ್ಪ ಇಳಿಸಾದ್ಮೇಲೆ ಹಾಕೋತೀವಿ ಅಂತ ಅಂದರೂ ಕೂಡ ಓಕೆ. ಸೊ ನಾನು ಇದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಅದಾದಮೇಲೆ ಒಲೆ ಮೇಲೆ ಹಾಕಲಿಲ್ಲ ನಾನು. ಅದಕ್ಕೆ ಈ ಪೇಸ್ಟನ್ನು ನಾನು ಎತ್ತಿಟ್ಕೊಂಡಿದ್ದಂತಹ ಉಪ್ಪಿನಕಾಯಿಗೆ ಹಾಕಿದೆ. ಸೊ ನೋಡಿ ಈ ರೀತಿಯಾಗಿ ಹಾಕೋದು. ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ನನಗೆ. ಆಮೇಲೆ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಏನಾದರೂ ಬೇಕು ಅಂದರೆ ಈ ಟೈಮಲ್ಲಿ ಪೌಡರ್ ಸಾಲ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಬೋದು. ಸೊ ಇದಾದಮೇಲೆ 1 hour 2 hour ಮತ್ತೆ ನೆನೆಸ್ಬಿಟ್ಟು ಆಮೇಲೆ ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟ್ ಮಾತ್ರ ಯಮ್ ಅಂತಲೇ ಅನ್ಬೋದು. ಸೊ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್, ಟೇಕ್ ಕೇರ್.